ಮಳೆಗಾಲದಲ್ಲೂ ಬೆಂಗಳೂರಿಗೆ ಕಾದಿದೆಯಾ ಜಲಕ್ಷಾಮ ಅನ್ನುವಂಥ ಪ್ರಶ್ನೆ ಈಗ ಕೃಷ್ಣರಾಜ ಸಾಗರದಲ್ಲಿ ಕಾವೇರಿ ನೀರಿನ ಮಟ್ಟ ಈಗ ಪಾತಾಳಕ್ಕೆ ತಲುಪ್ತಾ ಇದೆ. ಬೆಂಗಳೂರಿಗೆ ತಿಂಗಳಿಗೆ 2.13 ಟಿಎಂಸಿ ನೀರು ಬೇಕೇ ಬೇಕಾಗುತ್ತೆ. ಇದರಿಂದ ಬೆಂಗಳೂರಿಗೆ ನೀರಿನ ಸಮಸ್ಯೆಯ ಆತಂಕ ಎದುರಾಗುವಂತ ಸಾಧ್ಯತೆ ಇದೆ. ಸೊ ಬೆಂಗಳೂರು ಜಲಮಂಡಳಿ ಇಂಜಿನಿಯರ್ಗಳಿಂದ ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಅಂದರೆ ಸದ್ಯಕ್ಕೆ ಕುಡಿಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಬೆಂಗಳೂರು ಜನರ ದಾಹವನ್ನು ನೀಗಿಸಲು ಏನು ಮಾಡಬೇಕು ಅನ್ನೋದು ಈಗ ಕಾವೇರಿ ನೀರಾವರಿ ನಿಗಮ ಮೊರೆ ಹೋಗಿರುವಂಥದ್ದು. ರಾಜಧಾನಿಗೆ ಅಗತ್ಯ ಇರುವಂಥ ನೀರಿನ ಬೇಡಿಕೆಯನ್ನು ಈಗ ಇಟ್ಟಿರುವಂಥದ್ದು ಜಲಮಂಡಳಿ. ಸೊ ನಿತ್ಯ ಬೆಂಗಳೂರು ನಗರಕ್ಕೆ 1950 ದಶಲಕ್ಷ ಲೀಟರ್ ನೀರು ಪೂರೈಕೆ ಆಗುತ್ತೆ. ಸೊ ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಕೊರತೆ ಇರೋದ್ರಿಂದಾಗಿ ಆರಂಭದಲ್ಲಿ ಇದು ಮುಂಗಾರು ಆರಂಭ, ಈ ಆರಂಭದಲ್ಲಿ ಈ ರೀತಿಯ ಸಮಸ್ಯೆ ಎದುರಾದರೆ ಮುಂದೆ ಗಂಡಾಂತರ ಅಂತೂ ಇದ್ದೇ ಇರುತ್ತೆ. ಆ ರೀತಿಯ ಆತಂಕ ಇದೆ. ಆರಂಭದಲ್ಲಿ ಈ ರೀತಿ ಸಮಸ್ಯೆ ಆದರೆ ಮುಂದೆ ಏನು ಅನ್ನುವಂಥ ಆತಂಕ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್, ನೇರ ಸಂಪರ್ಕದಲ್ಲಿದ್ದಾರೆ. ರಂಜನ್, ಸಹಜವಾಗಿ ಇಲ್ಲಿ ಕುತೂಹಲ ಏನು ಅಂತ ಹೇಳಿದ್ರೆ, ಈ ಬಾರಿ ಮುಂಗಾರು ಮಳೆ ಆರಂಭದಲ್ಲಿ ಅಂದರೆ ಕಳೆದ 15 ದಿನ ಹಿಂದೆ ಆರಂಭದಲ್ಲಿ ಮಳೆ ಚೆನ್ನಾಗಿತ್ತು, ಇದ್ದಕ್ಕಿದ್ದಾಗಿ ಈಗ ಮಳೆಯ ಕೊರತೆ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಮುಂದೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನುವಂಥ ಕುತೂಹಲ ಇದ್ದರೆ, ಅದರ ಜೊತೆಗೆ ಬೆಂಗಳೂರಿಗೆ ಕುಡಿಯೋ ನೀರಕ್ಕೆ ಮಾತ್ರ ಆರಂಭದಲ್ಲಿ ಮುಂಗಾರು ಆರಂಭದಲ್ಲಿ ಕುಡಿಯೋ ನೀರನ್ನು ಮಾತ್ರ ನಾವು ಪೂರೈಕೆ ಮಾಡುವಂಥ ಅಗತ್ಯ ಇದೆ ಅಂತ ಹೇಳಿದ್ರೆ ಮುಂದೆ ಏನೆಲ್ಲ ಸಮಸ್ಯೆ ಆಗಬಹುದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕಾಗತ್ತೆ? ಹೇಮಕುಮಾರ್, ಖಂಡಿತವಾಗ್ಲೂ ಕೂಡ ಇದು ಪೂರ್ವ ಮುಂಗಾರು ಮಳೆಯ ಕೊರತೆ ಇದೆ ಅಂತೇಳಿ ರಾಜ್ಯ ಹವಾಮಾನ ಇಲಾಖೆ ಈ ಹಿಂದೆನೇ ಮಾಹಿತಿ ಕೊಟ್ಟಿತ್ತು. ಈಗಾಗಲೇ ಕಳೆದ ಮುಂದಿನ 3-4 ದಿನ ರಾಜ್ಯದ ಹಲವೆಡೆ ಮಳೆ ಬರುತ್ತೆ ಅಂತ ಅಲರ್ಟನ್ನು ಕೊಡಲಾಗಿದೆ. ಆದರೆ ಇದರಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನೆಂದರೆ, ರಾಜ್ಯ ಹವಾಮಾನ ಇಲಾಖೆ ಪೂರ್ವ ಮುಂಗಾರು ಮಳೆಯ ಚಟುವಟಿಕೆ ತುಂಬ ತೀವ್ರ ಕೊರತೆಯಿಂದ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಜಲಕ್ಷಾಮ ಎದುರಾಗಬಹುದು ಅಂತೇಳಿ ಹಿಂದೆನೇ ಮಾಹಿತಿ ಕೊಟ್ಟಿತ್ತು. ಅದರ ಪ್ರಕಾರವಾಗಿ ಈಗಾಗಲೇ ಜಲಮಂಡಳಿ ರಾಜ್ಯದಲ್ಲಿ, ಅದು ಪ್ರಮುಖವಾಗಿ ಬೆಂಗಳೂರಿನ ಮಟ್ಟಿಗೆ ಬೆಂಗಳೂರು ಜನರಿಗೆ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಎದುರಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾವೇರಿ ನಿಗಮಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಪ್ರತಿದಿನ ಬೆಂಗಳೂರಿಗೆ 1980 ದಶಲಕ್ಷ ಲೀಟರ್ನ ನೀರಿನ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ಕಾವೇರಿ ಜಲನಯನ ಪ್ರದೇಶಗಳಲ್ಲಿ ಈಗಾಗಲೇ ಪೂರ್ವ ಮುಂಗಾರು ಮಳೆಯ ಕೊರತೆ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಒಂದು ನೀರನ್ನು ನೀವು ವ್ಯವಸಾಯದ ಉದ್ದೇಶಕ್ಕೆ ಬಳಸಬೇಡಿ, ಅಂದರೆ ಸ್ಟೋರೇಜನ್ನು ಮಾಡಿ ಇಟ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಜಲಮಂಡಳಿ ಪತ್ರವನ್ನು ಬರೆದಿರುವಂಥದ್ದು. ಪ್ರತಿ ತಿಂಗಳಿಗೆ ಈಗಲೇ ಹೇಳಿದೆ, ಪ್ರತಿ ತಿಂಗಳಿಗೆ 1980 ದಶಲಕ್ಷ ಲೀಟರ್ ನೀರಿನ ಅಂದರೆ ಕುಡಿಯುವ ನೀರಿನ ಅಗತ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಜಲಮಂಡಳಿ ಪತ್ರ ಬರೆದಿರುವಂಥದ್ದು. ಈಗಾಗಲೇ ಕಬಿನಿಯಲ್ಲಿ ಸುಮಾರು 2.67 TMC ನೀರಿರುವಂಥದ್ದು, KRSನಲ್ಲಿ 6.89 TMC ನೀರು ಲಭ್ಯ ಇದೆ. ಒಟ್ಟು 9 TMC ನೀರು ಈಗ ಸದ್ಯಕ್ಕೆ ಉಪಯೋಗಕ್ಕೆ ಲಭ್ಯವಿರುವಂಥ ನೀರು ಇರುವಂಥದ್ದು. ಬೆಂಗಳೂರು ನಗರಕ್ಕೆ ತಿಂಗಳಿಗೆ 2.13 TMC ಅಷ್ಟು ನೀರಿನ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ಕ್ಷಾಮ ಎದುರಾಗಬಹುದು ಅನ್ನುವಂಥ ಭೀತಿಯಲ್ಲಿ ಮತ್ತು ನೀರನ್ನು ಪೂರೈಕೆ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಯಾವುದೇ ಕಾರಣಕ್ಕೂ ಬೆಂಗಳೂರಿನ ಮಟ್ಟಿಗೆ ಬೆಂಗಳೂರಿನ ನಾಗರಿಕರಿಗೆ ಜಲಕ್ಷಾಮ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜಲಮಂಡಳಿ ಮುನ್ನೆಚ್ಚರಿಕಾ ಕ್ರಮದಿಂದಾಗಿ ಈಗಲೇ ಕಾವೇರಿ ನಿಗಮಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಂಜನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.